ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗಿದೆ ಭಾರತೀಯ ಸೇನೆ. ಪ್ರತೀಕಾರ ಶತಸಿದ್ಧ. ಆದರೆ ಯಾವಾಗ ಆಗುತ್ತೆ, ಅದು ಯಾವ ರೂಪದಲ್ಲಿ ಆಗುತ್ತೆ ಅನ್ನೋದು ದೇಶದ ಜನರಿಗಿರುವಂತಹ ಕುತೂಹಲ. ಈಗಾಗಲೇ ಗಡಿಯಲ್ಲಿ ಹೈ ಅಲರ್ಟ್ ಆಗಲಾಗಿದೆ, ಶಸ್ತ್ರಾಸ್ತ್ರಗಳನ್ನ ರವಾನಿಸಲಾಗಿದೆ, ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿದೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೋಟ್ಯಂತರ ಭಾರತೀಯರು ಆಗ್ರಹವನ್ನ ಮಾಡ್ತಿದ್ದಾರೆ. ಉಗ್ರರನ್ನ ಸದೆ ಬಡಿಯೋಕೆ ಭಾರತ ಮುಂದೇನು ಮಾಡಬಹುದು? ಭಾರತದ ಮುಂದಿರುವಂತಹ ಆಯ್ಕೆಗಳು ಏನೇನು? ಈಗಾಗಲೇ ಪ್ರತೀಕಾರದ ಹೆಜ್ಜೆಯನ್ನ ಭಾರತ ಇಟ್ಟಾಗಿದೆ. ಅದರ ಪರಿಣಾಮನೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಉಗ್ರರ ಮನೆಗಳು, ಉಗ್ರರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತವರ ಮನೆಗಳು ಧ್ವಂಸವಾಗ್ತಿದ್ದಾವೆ ಜಮ್ಮು ಕಾಶ್ಮೀರ ಭಾಗದಲ್ಲಿ. ಯಾರ್ಯಾರು ಭಾರತದ ನೆಲದಲ್ಲಿದ್ದು ನರೆ ಬುದ್ಧಿಯನ್ನ ತೋರಿಸ್ತಿದ್ದಾರೋ ಅವರಿಗೆ ಪಾಠ ಕಲಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಈಗಾಗಲೇ ಆರಂಭ ಮಾಡಿದೆ. ಈ ಹಿಂದೆ 2019ರಲ್ಲಿ ಪುಲ್ವಾಮಾ ದಾಳಿಯಾಗಿ 40 ಸೈನಿಕರು ಪ್ರಾಣ ಬಿಟ್ಟಂತಹ ಸಂದರ್ಭದಲ್ಲಿ 10 ದಿನಗಳ ಒಳಗಾಗಿ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು ಭಾರತ. ಈಗಲೂ ಅದೇ ನಿರೀಕ್ಷೆಯಲ್ಲಿ ಭಾರತೀಯರಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪ್ರತೀಕಾರ ತೆಗೆದುಕೊಳ್ಳೋದು ಶತಸಿದ್ಧ. ಯಾಕಂದ್ರೆ ಪ್ರಧಾನಿ ಮೋದಿ ದೇಶದ ಜನರಿಗೆ ಆ ವಾಗ್ದಾನವನ್ನ ಮಾಡಿದ್ದಾರೆ. ಬಟ್ ಪ್ರತೀಕಾರವನ್ನ ಯಾವ ರೀತಿಯಾಗಿ ಭಾರತ ತೀರಿಸಿಕೊಳ್ಳಬಹುದು, ಏನ್ ಆಯ್ಕೆಗಳಿದ್ದಾವೆ ಭಾರತದ ಮುಂದೆ ಅನ್ನುವುದು ದೇಶದ ಜನರಿಗಿರುವಂತಹ ಕುತೂಹಲ. ಚಂದ್ರಮೋಹನ್. ಹೌದು ವಿದೇಶಿ, ಈಗ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಿಹಾರದಲ್ಲಿ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಈಗ ಮುಖ್ಯವಾಗಿ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂಥ ದಾಳಿ ಹತ್ಯೆಗೆ ಪ್ರತೀಕಾರವನ್ನು ತೀರಿಸ್ಕೊಳ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಉಗ್ರರು ಊಹಿಸ್ಕೊಳ್ಳಾಗದಂಥ ರೀತಿಯಲ್ಲಿ ಅವರಿಗೆ ಪ್ರತ್ಯುತ್ತರವನ್ನು ನೀಡ್ತೇವೆ, ಅವರನ್ನು ಶಿಕ್ಷಿಸ್ತೇವೆ ಅನ್ನೋ ಒಂದು ಮಾತನ್ನು ನೇರವಾಗಿಯೇ ಭಾರತ ಮಾತ್ರ ಅಲ್ಲದೆ ಇಡೀ ಜಗತ್ತಿಗೆ ತಿಳಿಸಿದ್ದಾರೆ. ಹೀಗಾಗಿ ಭಾರತ ಈಗ ಉಗ್ರರ ವಿರುದ್ಧ, ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೋದು, ಭಾರತದ ಮುಂದಿರುವಂಥ ಆಯ್ಕೆಗಳೇನು, ಯಾವ ರೀತಿಯಾಗಿ ಈಗ ಉಗ್ರರ ವಿರುದ್ಧ ಭಾರತ ಕಾರ್ಯಾಚರಣೆ ನಡೆಸುತ್ತೆ, ಏನೇನನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಭಾರತದಲ್ಲೂ ಕೂಡ ಜನರಿಗೆ ಸಾಕಷ್ಟು ಕುತೂಹಲ ಇದೆ. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಭಾರತದ ಸೇನೆ ನಡೆಸಿದೆ, ಜೊತೆಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನು ಕೂಡ ನಡೆಸಿದೆ. ಆದರೆ ಈ ಬಾರಿ ಅದೇ ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಗಳನ್ನು ನಡೆಸುತ್ತಾ ಅಥವಾ ಬೇರೆ ರೀತಿಯಾಗಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಭಾರತದ ಮಿಲಿಟರಿ ನಡೆಸುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ. ಈಗ ಭಾರತದ ಮಿಲಿಟರಿಯ ಮುಂದೆ 5-6 ಆಯ್ಕೆಗಳಿವೆ. ಆ 5-6 ಆಯ್ಕೆಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ಅವಕಾಶ ಇದೆ. ಈಗ ಭಾರತದ ಗಡಿನಲ್ಲಿ ಸುಮಾರು 42 ಟೆರರಿಸ್ಟ್ ಕ್ಯಾಂಪ್ಗಳಿವೆ. ಈ ಟೆರರಿಸ್ಟ್ ಕ್ಯಾಂಪ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವುಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವಂಥ ಕೆಲಸವನ್ನು ಭಾರತದ ಮಿಲಿಟರಿ ನಡೆಸುವಂಥ ಆಯ್ಕೆ ಭಾರತೀಯ ಮಿಲಿಟರಿಯ ಮುಂದಿದೆ. ಎರಡನೇದಾಗಿ ಟಾರ್ಗೆಟ್ ಕಿಲ್ಲಿಂಗ್ ಅನ್ನು ಮಾಡ್ಬೋದು. ಟೆರರಿಸ್ಟ್ ಆರ್ಗನೈಸೇಷನ್ಗಳ ನಾಯಕರನ್ನ ಟಾರ್ಗೆಟ್ ಮಾಡಿ ಅವರನ್ನು ಹತ್ಯೆ ಮಾಡಬೇಕು. ಅವರನ್ನು ಹತ್ಯೆ ಮಾಡೋದ್ರಷ್ಟೇ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಹುಟ್ಟಡಗಿಸಲಿಕ್ಕೆ ಸಾಧ್ಯ ಆಗುತ್ತೆ, ಟೆರರಿಸ್ಟ್ಗಳನ್ನು ಹುಟ್ಟಡಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಓರ್ವ ನಾಯಕನೂ ಇಲ್ಲದೆ ಹೋದರೆ ಅದನ್ನು ಮುನ್ನಡೆಸುವಂಥವ್ರು ಯಾರು ಇಲ್ಲದಂತಾಗುತ್ತೆ. ಹೊಸ ನಾಯಕ ಹುಟ್ಟು ಬಂದರೂ ಕೂಡ ಆತನನ್ನು ಕೂಡ ಹೊಡೆದುಳಿಸ್ತಕ್ಕಂಥ ಕೆಲಸವನ್ನೇ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಟಾರ್ಗೆಟ್ ಕಿಲ್ಲಿಂಗ್ ಅನ್ನ ಮಾಡುವಂಥ ಆಯ್ಕೆ ಕೂಡ ಭಾರತೀಯ ಸೇನೆ ಮುಂದಿದೆ. ಮುಖ್ಯವಾಗಿ ಈ ಒಂದು ಮಾರ್ಗವನ್ನು ಇಸ್ರೇಲ್ ಕೂಡ ಅನುಸರಿಸ್ತಾ ಇದೆ. ಇಸ್ರೇಲ್ ತನ್ನ ವೈರಿಗಳಾದಂಥ ಹಮಾಸ್ ಆಗ್ಬೋದು ಅಥವಾ ಲೆಬನಾನ್ನ ಉಗ್ರರಾಗ್ಬೋದು, ಅವರ ವಿರುದ್ಧ ಈ ಟಾರ್ಗೆಟ್ ಕಿಲ್ಲಿಂಗ್ ಅನ್ನು ಮಾಡಿ ಅವರ ದೇಶದೊಳಗಡೆ ನುಗ್ಗಿ ಅವರನ್ನು ಹತ್ಯೆ ಮಾಡ್ತಕ್ಕಂಥ ಕಾರ್ಯಾಚರಣೆಯನ್ನು ಸಾಕಷ್ಟು ಸಂದರ್ಭಗಳಲ್ಲಿ ನಡೆಸಿದೆ. ಹಾಗಾಗಿ ಒಂದು ಟಾರ್ಗೆಟ್ ಕಿಲ್ಲಿಂಗ್ ಅನ್ನು ಮಾಡುವಂಥ ಆಯ್ಕೆ ಭಾರತೀಯ ಸೇನೆಯ ಮುಂದಿದೆ. ಮೂರನೇದಾಗಿ ಮಿಸೈಲ್ ದಾಳಿಯನ್ನು ನಡೆಸೋ ಮೂಲಕ ಉಗ್ರಗಾಮಿ ಸಂಘಟನೆಗಳನ್ನು ಸಂಪೂರ್ಣವಾಗಿ ಹೊಡೆದುಳಿಸ್ತಕ್ಕಂಥ ಕೆಲಸವನ್ನು ಈಗ ಭಾರತ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಈಗ ಭಾರತೀಯ ಸೇನೆ ಪರಿಶೀಲನೆ ನಡೆಸ್ತಾ ಇದೆ. ಭಾರತದ ಬಳಿ ಈಗ ಅತ್ಯಾಧುನಿಕ ಮಿಸೈಲ್ಗಳಿವೆ. ಪೃಥ್ವಿ, ಅಗ್ನಿ, ಬ್ರಹ್ಮೋಸ್ ಮಿಸೈಲ್ಗಳನ್ನು ಬಳಸಿ ಉಗ್ರ ಶಿಬಿರಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಎಂಥದ್ದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಕೂಡ ಭಾರತದ ಮಿಸೈಲ್ಗಳು ಒಂದು ತಮ್ಮ ಟಾರ್ಗೆಟ್ ಅನ್ನು ರೀಚ್ ಆಗಿ ಅಲ್ಲಿ ಟಾರ್ಗೆಟ್ನಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನು ಹೊಡೆದುಳಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿವೆ. ಹೀಗಾಗಿಯೇ ಇಂಥ ಮಿಸೈಲ್ಗಳನ್ನು ಇಟ್ಕೊಂಡಿರ್ತಕ್ಕಂಥ ಭಾರತ ಈ ಮಿಸೈಲ್ಗಳ ಮೂಲಕವೇ ಉಗ್ರಗಾಮಿ ಸಂಘಟನೆಗಳನ್ನು ಸಂಪೂರ್ಣವಾಗಿ ಹೊಡೆದುಳಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಈಗ ನಡೀತಾ ಇದೆ. ನಾಲ್ಕನೇದಾಗಿ ನೋ ಫಸ್ಟ್ ಪಾಲಿಸಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗಿದೆ. ಏನಂತಂದ್ರೆ ಭಾರತ ಈಗ ಅಣ್ವಸ್ತ್ರವನ್ನು ಹೊಂದಿರುವಂಥ ರಾಷ್ಟ್ರ. ಅಣ್ವಸ್ತ್ರವನ್ನು ಹೊಂದಿದ್ರು ಕೂಡ ಅಣ್ವಸ್ತ್ರವನ್ನು ನಾವು ಬೇರೆಯವರ ಮೇಲೆ ದಾಳಿಗೆ, ಆಕ್ರಮಣಕ್ಕೆ ಬಳಸ್ಕೊಳ್ಳೋದಿಲ್ಲ. ಬದಲಿಗೆ ನಮ್ಮ ಮೇಲೆ ದಾಳಿ ನಡೆದ ಬಳಿಕ ನಮ್ಮ ರಕ್ಷಣೆಗೆ ನಾವು ಬಳಸ್ಕೊಳ್ತೇವೆ. ಹಾಗಾಗಿ ಮೊದಲಿನಗಾರಾಗಿ ನಾವೇ ಅಣ್ವಸ್ತ್ರವನ್ನು ಬಳಸಲ್ಲ ಅನ್ನುವ ನೀತಿಯನ್ನು ಭಾರತ ಇಷ್ಟು ವರ್ಷಗಳ ಕಾಲ ಅನುಸರಿಸ್ಕೊಂಡು ಬಂದಿದೆ. ಆದರೆ ಈಗ ಈ ನೀತಿಯಲ್ಲಿ ಕೂಡ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ನಾವೇ ಈಗ ಮೊದಲಿಗರಾಗಿ ಅಣ್ವಸ್ತ್ರವನ್ನು ಬಳಸಬೇಕು. ಅಣ್ವಸ್ತ್ರವನ್ನು ಬಳಸನೆ ಈ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳನ್ನ ಬುಡ ಸಮೇತ ಕಿತ್ತಾಕುವಂಥ ಅಗತ್ಯತೆ ಇದೆ ಅನ್ನೋತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಆಯ್ಕೆಯ ಬಗ್ಗೆನೂ ಕೂಡ ಈಗ ಭಾರತೀಯ ಸೇನೆ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಐದನೇದಾಗಿ ಸಮುದ್ರದಲ್ಲಿ ನೌಕಾಪಡೆಗಳಿಂದ ಪಾಕಿಸ್ತಾನದ ನೌಕೆಗಳನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಬೇಕಾಗುತ್ತೆ. ಹೌತಿ ಉಗ್ರರು ಕೂಡ ಬೇರೆ ದೇಶಗಳ ನೌಕೆಗಳನ್ನು ಸಮುದ್ರದಲ್ಲೇ ಬ್ಲಾಕ್ ಮಾಡಿದ್ರು. ಆ ಮೂಲಕವಾಗಿ ಆ ದೇಶಗಳಿಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದ್ರು. ಈಗ ಅರಬ್ಬಿ ಸಮುದ್ರದ ಮೂಲಕ ಪಾಕಿಸ್ತಾನದ
ನೌಕೆಗಳು ಕೂಡ ಸಂಚಾರವನ್ನು ಮಾಡ್ತವೆ, ಸರಕು ಸಾಗಣೆಯನ್ನು ಮಾಡ್ತವೆ. ಅರಬ್ಬಿ ಸಮುದ್ರದಲ್ಲೇ ಪಾಕಿಸ್ತಾನದ ನೌಕೆಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಸರಕು ಸಾಗಣೆನೇ ನಿಂತು ಹೋಗುತ್ತೆ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಒಂದು ಕಡೆ ಆರ್ಥಿಕ ಹೊಡೆತ ಉಂಟಾಗುತ್ತೆ, ಜೊತೆಗೆ ಅಗತ್ಯ ಸರಕು ಸಾಮಗ್ರಿಗಳು ಕೂಡ ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಈಗ ಸಮುದ್ರ ಮಾರ್ಗದಲ್ಲೇ ಪಾಕಿಸ್ತಾನಕ್ಕೂ ಕೂಡ ಬಿಸಿ ಮುಟ್ಟಿಸ್ಲಿಕ್ಕೆ ಈ ನೌಕೆಗಳನ್ನು ಬ್ಲಾಕ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಮತ್ತು ಪೂರ್ಣ ಪ್ರಮಾಣದ ಮಿಲಿಟರಿ ಆಪರೇಷನ್ ಅನ್ನು ಕೂಡ ಭಾರತ ನಡೆಸ್ತಕ್ಕಂತಹ ಆಯ್ಕೆ ಕೂಡ ಭಾರತೀಯ ಸೇನೆಯ ಮುಂದೆ ಇದೆ. ಹೀಗಾಗಿ ಈ 5-6 ಆಯ್ಕೆಗಳಲ್ಲಿ ಈಗ ಭಾರತ ಯಾವ ಆಯ್ಕೆಯನ್ನು ಮಾಡಿಕೊಳ್ಳುತ್ತೆ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.